ಗೆಳೆಯರೇ, ವಾಟ್ಸಪ್ನಲ್ಲಿ ನಾವು ವಾಟ್ಸಪ್ ಡಿ ಪಿನ ಕೆಲವು ಜನರಿಂದ ಯಾವ ರೀತಿ ಹೈಡ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ನಮಗೆ ಬೇಡವಾದ ವ್ಯಕ್ತಿಗಳಿಂದ ಒಬ್ರು ಇರ್ಬೋದು ಅಥವಾ ಇಬ್ರು ಇರ್ಬೋದು, 4 ಜನ ಇರ್ಬೋದು, ಕೆಲವು ಜನರಿಂದ ನಮ್ಮ ಡಿ ಪಿನ ಹೈಡ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಮೊದಲು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವಸಿ ಅನ್ನುವಂಥ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಿರ್ಬೋದು ಪ್ರೊಫೈಲ್ ಪಿಕ್ಚರ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಆಲ್ರೆಡಿ ಎವ್ರಿವನ್ ಅಂತ ಸೆಟ್ ಆಗಿದೆ ಸ್ನೇಹಿತರೆ. ಕೆಳಗಡೆ ನೀವು ಯಾರಿಗೂ ಕೂಡ ಕಾಣಬಾರ್ದು ಅಂದರೆ ನೋಬಡಿ ಅಂತ ಸೆಟ್ ಮಾಡ್ಕೊಳ್ಳಿ, ಯಾರಿಗೂ ಕೂಡ ಕಾಣೋದಿಲ್ಲ. ಇಲ್ಲಾಂದರೆ ಕೆಲವು ಜನರಿಂದ ನೀವು ಮಾತ್ರ ಹೈಡ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಆ ಒಂದು ಜನರಿಗೆ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಸೆಕೆಂಡ್ ಲಾಸ್ಟ್ ಇದೆ ನೋಡಿ, ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಯಾರ್ಯಾರಿಗೆ ನಿಮ್ಮ ಡಿ ಪಿನ ತೋರಿಸೋದು ಇಷ್ಟ ಇಲ್ಲ ಅಂತೀರಾ ಅವರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದೇ ಒಂದು ಕಾಂಟ್ಯಾಕ್ಟ್ ನಂಬರ್ ಸೇವ್ ಇದೆ ಸ್ನೇಹಿತರೆ. ಈ ವಾಟ್ಸಪ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇಲ್ಲಿ ಎಲ್ಲ ಲಿಸ್ಟ್ ಬರುತ್ತೆ, ನಿಮ್ಮ ಫೋನಲ್ಲಿ ಸೇವ್ ಇರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳ ಒಂದು ಲಿಸ್ಟ್ ಬರುತ್ತೆ. ಅದರಲ್ಲಿ ನೀವು ಯಾರಿಗೆ ಈ ಡಿ ಪಿನ ಹೈಡ್ ಮಾಡಬೇಕು ಅಂತೀರಾ ಅವರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಬ್ರು ಇರ್ಬೋದು, ಇಬ್ರು ಇರ್ಬೋದು, ಅಥವಾ 10 ಜನ ಇರ್ಬೋದು. ಅಷ್ಟು ಜನರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಈ ರೀತಿ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾರ್ಯಾರಿಗೆ ಸೆಲೆಕ್ಟ್ ಮಾಡಿರ್ತೀರಾ ಅವರಿಗೆ ಆ ಡಿ ಪಿ ಕಾಣೋದಿಲ್ಲ, ಉಳಿದವರಿಗೆ ಮಾತ್ರ ಕಾಣುತ್ತೆ. ಅವರಿಗೆ ನೋ ಡಿ ಪಿ ಅಂತ ತೋರಿಸುತ್ತೆ, ಡಿ ಪಿ ಸೆಟ್ ಮಾಡಿಲ್ಲ ಅಂತಾನೆ ತೋರಿಸುತ್ತೆ. ಈ ರೀತಿ ನಾವು ನಮ್ಮ ವಾಟ್ಸಪ್ ಡಿ ಪಿನ ಕೆಲವು ಜನರಿಂದ ಹೈಡ್ ಮಾಡ್ಕೋಬಹುದು, ಅದು ಕೂಡ ಪ್ರೈವಸಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿಬಿಟ್ಟು.